ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಕಡೆಯಿಂದ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಆವಾಗ ನಿಮಗೆ ಗೊತ್ತಾಗತ್ತೆ ಈ ಒಂದು ಜಾಬ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು. ಇಲ್ಲಿ ನಾವು ಕೆಲವೊಂದು ಫಿಲ್ಟರ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಬ್ಯಾಂಗ್ಳೂರ್ ಇಂಡಿಯಾ ಅಂತ ಕೊಡೋಣ. ಸೊ ಕೊಟ್ಟಾಗ ನಮಗಿಲ್ಲಿ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ನೀವು ನೋಡ್ಬೋದು, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ವಾಯ್ಸ್, ಟೆಕ್ನಿಕಲ್ ಸಪೋರ್ಟ್ ಅಸೋಸಿಯೇಟ್, VIP ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ನಾನ್ ವಾಯ್ಸ್, ಫೋರ್ಕಾಸ್ಟಿಂಗ್ ಅನಾಲಿಸ್ಟ್ ಅಂತ ಇಷ್ಟು ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ನಾವು ಪ್ರತಿಯೊಂದು ಕೂಡ ಓಪನ್ ಮಾಡಿ ನೋಡೋಣ. ಮೊದಲನೇದಾಗಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ವಾಯ್ಸ್ ಅಂತ ಇದೆಯಲ್ಲ, ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ಜಾಬ್ ಬಗ್ಗೆ ಕೊಟ್ಟಿದ್ದಾರೆ. ವಿ ಆರ್ ಲುಕಿಂಗ್ ಫಾರ್ ಎ ಸೆಲ್ಫ್ ಮೋಟಿವೇಟೆಡ್ ಇಂಡಿವಿಜುವಲ್ ವಿತ್ ಅ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ಟು ಜಾಯಿನ್ ಅವರ್ ಟೀಮ್ and our customer support associate will provide multi-level assistance by diagnosing and solving the issues with goal of providing the best solution to our customers. ಸೊ ಕಸ್ಟಮರ್ದು ಡೌಟ್ ಅಥವಾ ಕ್ವ್ಯಾರೀಸ್ ಏನಿರುತ್ತೆ ಅದನ್ನು ನೀವು ರಿಸಾಲ್ವ್ ಮಾಡಬೇಕಾಗತ್ತೆ. ಸೊ ಇದೊಂದು ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ. ದಿಸ್ ರೋಲ್ ಈಸ್ ಕರೆಂಟ್ಲಿ ಅಫರ್ಡ್ ಆ್ಯಸ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಆ್ಯಸ್ ಎ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ವಾಯ್ಸ್ ನೀವೇನು ಮಾಡ್ತೀರಾ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಆಗಿ? ಹ್ಯಾವ್ ಡೈಲಿ ಇಂಟರಾಕ್ಷನ್ ವಿತ್ ಅ ಕಸ್ಟಮರ್ಸ್ ಆ್ಯಂಡ್ ಹ್ಯಾಂಡಲ್ ಆಲ್ ಇಶ್ಯೂಸ್ ಫ್ರಮ್ ಎಂಡ್ ಟು ಎಂಡ್ ವಯಾ ಕಾಲ್. ಸೊ ಕಾಲ್ ಮುಖಾಂತರ ಕಸ್ಟಮರ್ದು ಏನೇ ಇಶ್ಯೂಸ್ ಇದ್ದರೂ ಅದನ್ನು ನೀವು ರಿಸಾಲ್ವ್ ಮಾಡಬೇಕಾಗತ್ತೆ. ಗೋ ದ ಎಕ್ಸ್ಟ್ರಾ ಮೈಲ್ ಟು ಎಂಗೇಜ್ ಕಸ್ಟಮರ್ಸ್ ಇನ್ ಸಾಲ್ವಿಂಗ್ ಇಶ್ಯೂಸ್ ಆ್ಯಂಡ್ ಎನ್ಸ್ಯೂರ್ ಸ್ಯಾಟಿಸ್ಫಿಕೇಷನ್. ಸೊ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗೋ ತನಕ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಕ್ವಿಕ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಬಿಲ್ಡ್ ರ್ಯಾಪೋರ್ಟ್ ವಿತ್ ಅ ಕಸ್ಟಮರ್ಸ್ ಡಯಾಗ್ನಿಸಿಸ್ ಆ್ಯಂಡ್ ರಿಸಾಲ್ವ್ ಇಶ್ಯೂಸ್. ಅವ್ರದ್ದೇನೇ ಇಶ್ಯೂಸ್ ಇದ್ದರೂ ನೀವು ರಿಸಾಲ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎ ಪೋಸ್ಟ್ ಸೆಕೆಂಡರಿ ಡಿಗ್ರಿ ಇನ್ ಎನಿ ಮೇಜರ್ ಅಂತ ಕೇಳ್ತಾ ಇದ್ದಾರೆ. ಸೊ ಡಿಗ್ರಿ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 6 month to 4 year ಎಕ್ಸ್ಪೀರಿಯನ್ಸ್ನ ಕೇಳ್ತಾರೆ. ಅಂದರೆ 6 month ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಇಂಗ್ಲೀಷ್ ಚೆನ್ನಾಗಿ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ನೀವು ಓದ್ಕೋಬೋದು. ಬೆನಿಫಿಟ್ಸ್ ಏನೆಲ್ಲ ಸಿಗ್ತಾ ಇದೆ ನಿಮಗೆ ಅಂದರೆ, ಅನ್ ಅಟ್ರಾಕ್ಟಿವ್ ಕಂಪನ್ಸೇಷನ್ ಪ್ಯಾಕೇಜ್ ವಿತ್ ಅ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಇನ್ಸೆಂಟಿವ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಚೆನ್ನಾಗಿ ಮೆಡಿಕಲ್ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಫ್ರೀ ಫುಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ನ ಕೂಡ ಕೊಡ್ತಾ ಇದ್ದಾರೆ. ಆನ್ಸೈಟ್ ನೀವೇನಾದರೂ ವಿಸಿಟ್ ಮಾಡಬೇಕು ಅಂದರೆ ನಿಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೊಡ್ತಾರೆ ಮತ್ತು ಫ್ರೀಯಾಗಿ ಊಟ ಕೂಡ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ಸೊ ನೀವಿಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ, ನೀವು ಯೂಸ್ ಮಾಡೋ ಇಮೇಲ್ ಐ ಡಿ ಹಾಕಿ ಇಲ್ಲಿ ಬಾಕ್ಸ್ನ ಕ್ಲಿಕ್ ಮಾಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಎಂಟರ್ ಮಾಡಿ ನಿಮಗೆ ಸಿಗ್ತೀನಿ. ಇಮೇಲ್ ಐ ಡಿ ಹಾಕಿ ಬಾಕ್ಸ್ನ ಕ್ಲಿಕ್ ಮಾಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮಲ್ಲಿ ಸರ್ನೇಮ್ ಇಲ್ಲ ಅಂತಂದರೆ ಇನ್ಷಿಯಲ್ ಹಾಕಿ, ನೀವು ಯೂಸ್ ಮಾಡೋಂಥ ಫೋನ್ ನಂಬರ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಎಲ್ಲ ಎಂಟರ್ ಮಾಡಿ ನಿಮಗೆ ಸಿಗ್ತೀನಿ. ಸೊ ಡೀಟೇಲ್ಸ್ನೆಲ್ಲ ಎಂಟರ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಬಿಫೋರ್ ವಿ ಗೆಟ್ ಸ್ಟಾರ್ಟೆಡ್ ಪ್ಲೀಸ್ ಎನ್ಶೂರ್ ದಟ್ ಯುವರ್ ವಾಲ್ಯೂಮ್ ಈಸ್ ವರ್ಕಿಂಗ್ ಆರ್ ಯುವರ್ ಹೆಡ್ಫೋನ್ಸ್ ಆರ್ ಪ್ಲಗ್ಡ್ ಇನ್. ವಿ ಆರ್ ಕಿಕ್ಕಿಂಗ್ ಥಿಂಗ್ಸ್ ಆಫ್ ವಿತ್ ಎ ಕ್ವಿಕ್ ವಿಡಿಯೋ ಅಬೌಟ್ ಇಂಟಚ್ ಅಂತ ಇದೆ. ಸೊ ಇಯರ್ಫೋನ್ನ ನೀವು ಹಾಕಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಮೇಲೆ ಕೊಟ್ಟಾದಾಗ ಈ ರೀತಿಯಾದಂಥ ಒಂದು ವಿಡಿಯೋಸ್ದು ಓಪನ್ ಆಗುತ್ತೆ. ನೀವು ಇದನ್ನು ನೋಡ್ಕೋಬೋದು. ನೆಕ್ಸ್ಟ್ ನಾನು ಇನ್ನೂ ಒಂದು ಜಾಬ್ ಅಪ್ಡೇಟ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಸೊ ನೆಕ್ಸ್ಟ್ ಜಾಬ್ ಡೀಟೇಲ್ ಬಂದು ಇಲ್ಲಿ ನಿಮಗೆ ಟೆಕ್ನಿಕಲ್ ಸಪೋರ್ಟ್ ಅಸೋಸಿಯೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಇಲ್ಲಿ ಕೊಟ್ಟಿದ್ದಾರೆ ಟೆಕ್ನಿಕಲ್ ಅಸೋಸಿಯೇಟ್ ಆಗಿ ನೀವು ಏನೇನು ವರ್ಕ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಏನಿರಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅಗೇನ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು VIP ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನೇನು ಕೆಲಸ ಮಾಡ್ತೀರಾ, ಯಾವ ರೀತಿಯಾಗಿ ಕೆಲಸ ಮಾಡ್ತೀರಾ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು
ಕಸ್ಟಮರ್ ಸರ್ವಿಸ್ ನಾನ್ ವಾಯ್ಸ್ ಪ್ರೋಸೆಸ್ಗೆ ನೋಡೋದಾದರೆ ಅಲ್ಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಡೀಟೇಲ್ಸ್ನ ಇಲ್ಲಿ ತಿಳ್ಕೊಳ್ಳಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ. ಫೋರ್ಕಾಸ್ಟಿಂಗ್ ಅನಾಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಗೇನ್ ಇಲ್ಲಿ ನೀವು ಚೆಕ್ ಮಾಡಿ ಜಾಬ್ ಡಿಸ್ಕ್ರಿಪ್ಷನ್ ಏನು ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಓದ್ಕೊಳ್ಳಿ. ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸೂಟಬಲ್ ಇತ್ತು ಅಂತಂದರೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನೀವು ಎಲ್ಲ ಜಾಬ್ಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಇವಾಗ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸಿಂಪ್ಲಿ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ intouchcx.com ಸ್ಪೆಲ್ಲಿಂಗ್ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. intouchcx.com ಅಂತ ಸರ್ಚ್ ಮಾಡಿ. ಎರಡನೇ ವೆಬ್ಸೈಟ್ ಓಪನ್ ಆಗುತ್ತೆ. ಎರಡನೇ ವೆಬ್ಸೈಟ್ ಓಪನ್ ಆದಾಗ ನೆಕ್ಸ್ಟ್ ಸ್ಟೆಪ್ಸ್ ಏನೇನು ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿಯಾಗಿ ಫಾಲೋ ಮಾಡಿ ಎಲ್ಲ ಜಾಬ್ಗೂ ಕೂಡ ಅಪ್ಲೈ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಯೂಸ್ಫುಲ್ ಆದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.